ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವಿಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇದು ಬಂದು ಊಟಿ ಸೆಕೆಂಡ್ ಡೇ ವ್ಲಾಗ್ ಆಗಿರುತ್ತೆ. ಇನ್ನು ಬೆಳಗ್ಗೆನೆ ಬೇಗ ಎದ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ಎಲ್ಲರೂ ರೆಡಿ ಆಗಿ ಆನ್ ದ ವೇ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಡೈರೆಕ್ಟ್ ಬಂದ್ವಿ ಪೈನ್ ಫಾರೆಸ್ಟ್ಗೆ. ಇಲ್ಲಂತೂ ನಮಗೆ ಫೋಟೋಸ್ಗೆ ವಿಡಿಯೋಸ್ಗೆ ಕ್ಯಾಪ್ಚರ್ ಮಾಡ್ಕೊಳಕ್ಕಂತೂ ಸಖತ್ತಾಗಿರುತ್ತೆ ಪ್ಲೇಸು. ಇಲ್ಲಿ ನಮಗೆ ಇದು ಮೈನ್ ಗೇಟು, ಒಳಗಡೆಯಿಂದ ನಡ್ಕೊಂಡು ಹೋಗ್ಬೇಕು. ಕೆಳಗಡೆ ಹೋಗ್ತಾ ಹೋಗ್ತಾ ಫುಲ್ ಡೌನ್ ಇರುತ್ತೆ, ಬಟ್ ನಡ್ಕೊಂಡು ಹೋಗ್ತಾನೆ ಇರಬೇಕು. ಬಟ್ ಇಳಿಬೇಕಾದ್ರೆ ಓಕೆ, ಹತ್ಬೇಕಾದ್ರೆ ಕಷ್ಟ ಆಗುತ್ತೆ 100%. ಇವಾಗ ನಾವಂತೂ ಖುಷಿಯಾಗಿ ಇಳ್ಕೊಂಡು ಹೋಗ್ತಾ ಇದ್ವಿ ನಡ್ಕೊಂಡು, ಫೋಟೋಸ್ನ ವಿಡಿಯೋಸ್ನ ತಗೊಂಡು. ಬಟ್ ಇಂಥ ಪ್ಲೇಸಸ್ಗೆ ಬಂದಾಗ ನಮಗೆ ಫೋಟೋಸ್ ವಿಡಿಯೋಸ್ ಮೇಯ್ನ್ ಅಲ್ವಾ, ಸೊ ಹಾಗೆ ನಾವು ಕೂಡ ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊತಾ ಇದ್ವಿ. ಇನ್ನು ನಡ್ಕೊಂಡು ಕೆಳಗಡೆ ಬಂದರೆ ನಮಗೆ ಈ ಥರ ನೀರೆಲ್ಲ ಇದೆ. ಇಲ್ಲಿ ಪಾಂಡ್, ಲೈಕ್ ಪಾಂಡ್ ಥರ ಇದೆ. ಇದೇನು ಫ್ಲೋ ಆಗ್ತಾ ಇಲ್ಲ ನೀರು. ಸೊ ಆ ಕಡೆ ಈ ಕಡೆ ಟ್ರೀಸ್ ಅಂತೂ ಸಖತ್ತಾಗಿದೆ. ಅಂದರೆ ಇಲ್ಲಿ ಫೋಟೋಸ್ಗೆ ವೀಡಿಯೋಸ್ಗಂತೂ ಮಸ್ತಾಗಿ ಬಂದಿದೆ. ನಮಗಂತೂ ಫೋಟೋಸ್ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ಫೋಟೋಸ್ ವೀಡಿಯೋಸ್ ಹೇಗೆ ಬರ್ತಿದೆ ಅಂದರೆ ಕಾಶ್ಮೀರಲ್ಲಿ ತಕ್ಕೊಂಡಿದ್ದೀವಿ ಅನ್ನೋ ರೇಂಜಲ್ಲಿ ಬರ್ತಿದೆ. ಊಟಿ ಯೂಶ್ವಲಿ ಹೇಳ್ತಾರಲ್ವ, ಊಟಿ ಇಟ್ಸ್ ಲೈಕ್ ಎ ಮಿನಿ ಕಾಶ್ಮೀರ್ ಅಂತ. ಸೊ 100% ಅದು ನಿಜಾನೇ. ನಮಗೆ ಫೋಟೋಸ್ಗೆ ವೀಡಿಯೋಸ್ಗಂತೂ ಸಖತ್ತಾಗಿ ಬರುತ್ತೆ. ಅಂದರೆ ಗ್ರೀನರಿ ತುಂಬ ಇಷ್ಟಪಡೋರಿಗೆ ಮಾತ್ರ ಊಟಿ ನೋಡ್ಬೋದು. ಬಟ್ ಗ್ರೀನರಿ ಎಲ್ಲ ಇಷ್ಟಪಡದೇ ಇರೋರಿಗೆಲ್ಲ ಏನಂತ ಎಂಜಾಯ್ ಮಾಡಲ್ಲ. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ, ತುಂಬಾ ಖುಷಿ ಆಯಿತು ನನಗಂತೂ. ಇನ್ನು ನಾವಂತೂ ಕಷ್ಟಪಟ್ಟು ಹತ್ಕೊಂಡು ಮೇಲಕ್ಕೆ ಬರ್ತಾ ಇದ್ದೀವಿ. ನನ್ನ ಮಗಳಂತೂ ಎಷ್ಟು ಸ್ಪೀಡಾಗಿ ಅವಳು ಒಬ್ಬಳೆ ಹತ್ತಾ ಇದ್ದಾಳೆ. ಫುಲ್ ಎನರ್ಜಿ ಇದೆ ಮಾರ್ನಿಂಗು. ಇನ್ನು ಹೋಗ್ತಾ ಎನರ್ಜಿ ಎಲ್ಲ ಕಮ್ಮಿ ಆಗಿಬಿಡುತ್ತೆ. ನಾನಿಲ್ಲಿ ಮೇಲ್ಗಡೆ ಬಂದ ಮೇಲೆ ನಾನಂತೂ ವಿಡಿಯೋನ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ರಿಯಲಿ ಮೇನ್ ರೋಡ್ಗಿಂತ ಎಷ್ಟು ಡೌನ್ ಇದೆ ಅಂದರೆ ಅಷ್ಟೊಂದು ಡೌನ್ ಇದೆ ಫ್ರೆಂಡ್ಸ್. ಮತ್ತು ಇಲ್ಲಿಂದ ಸ್ಟಾರ್ಟ್ ಆಯಿತು ಕಾರು. ಮತ್ತು ನಾವೀಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ 8th ಮೈಲ್ ಶೂಟಿಂಗ್ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಈ ಪ್ಲೇಸಸ್ನ ಮೈಸೂರಿಗೆ ಬರ್ತಾ ಬರ್ಬೋದಿತ್ತು, ಬಟ್ ನಾವು ಇವತ್ತು ನೈಟ್ ಹೊರಡಬೇಕು. ಸೊ ಹಾಗಾಗಿ ಇನ್ನು ಕೂನೂರಿಗೆಲ್ಲ ಹೋದರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ನಾವಂತೂ ಹೋಗೋದು ಕ್ಯಾನ್ಸಲ್ ಮಾಡಿದ್ವಿ. ಬಟ್ ಟಾಯ್ ಟ್ರೈನ್ ಒಂದು ಮಿಸ್ ಮಾಡ್ಕೊಂಡ್ವಿ, ಅದನ್ನೊಂದು ಹತ್ತಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಆ ಟಾಯ್ ಟ್ರೈನ್ ಹತ್ತಬೇಕಂದ್ರೆ ನಮಗೆ ಟೈಮ್ ಅಂತೂ ಆಫ್ ಡೇ, ಮುಕ್ಕಾಲು ದಿನ ನಮಗೆ ಟಾಯ್ ಟ್ರೈನ್ಗೆ ಹೋಗ್ಬಿಡುತ್ತೆ. ಸೊ ಇನ್ನೇನು ಅಲ್ಲಿ ಟಾಯ್ ಟ್ರೈನ್ ಹತ್ತಿದ್ರು ಕೂಡ ನಮಗೆಲ್ಲ ಗ್ರೀನರಿ ಪ್ಲೇಸಸ್ ಅಂತ ಹೇಳ್ಬಿಟ್ಟು ಸರಿ ಬಿಡು ಅಂತ ಏನೇನಿದೆ ಅಷ್ಟು ಮಾತ್ರನೇ ಕವರ್ ಮಾಡಿದ್ವಿ. ಮತ್ತು ಇಲ್ಲಿ ಶೂಟಿಂಗ್ ಪಾಯಿಂಟ್ಗೆ ಬಂದ್ವಿ ನಾವಿವಾಗ. 9th ಮೈಲ್ ಶೂಟಿಂಗ್ ಪಾಯಿಂಟ್ ಅಂತ ಹೇಳ್ತೀವಲ್ಲ, ಸೊ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಎಂಟ್ರಿ ಟಿಕೆಟ್ ಬಂದು ಫರ್ ಹೆಡ್ 40 ರೂಪೀಸ್ ಏನೋ ಇದೆ. ಇಲ್ಲಿ ಕೂಡ ಒಂದು ಸ್ವಲ್ಪ ಬೆಟ್ಟ ಥರ ಇದೆ, ಮೇಲ್ಗಡೆ ಹತ್ಕೊಂಡು ಹೋಗಬೇಕು. ಬಟ್ ನವಂಬರ್, ಡಿಸೆಂಬರ್, ಜಾನ್ವರಿ ಟೈಮಲ್ಲಾದರೆ ಮಳೆಗಾಲ ಇರುತ್ತಲ್ವ, ನವಂಬರ್ ಆ ಟೈಮಲ್ಲಿ. ಸೊ ಆ ಟೈಮಲ್ಲಿ ಮಾತ್ರ ಇಲ್ಲಂತೂ ಭಯಂಕರ ಗ್ರೀನರಿ ಇರುತ್ತೆ. ಬಟ್ ಇವಾಗೆಲ್ಲ ಅಷ್ಟೊಂದು ಗ್ರೀನರಿ ಇಲ್ಲ, ಸ್ವಲ್ಪ ಲೈಟಾಗಿದೆ ಗ್ರೀನರಿ. ಬಟ್ ಓಕೆ, ಬಿಸಿಲು ಇದೆ ಮತ್ತು ವೆದರ್ ಕೂಡ ತುಂಬ ಕೂಲಾಗೇ ಇದೆ. ಇವಾಗ ಮೇಲ್ಗಡೆ ಹತ್ಕೊಂಡು ಹೋಗೋಣ ಬನ್ನಿ ನಿಧಾನಕ್ಕೆ. ಅಂದರೆ ಜಾಸ್ತಿ ಅಪ್ಪಿಲ್ಲ, ಓಕೆ ಆರಾಮಾಗೆ ಇದು ಮಾಡ್ಕೊಂಡು ಹೋಗ್ಬೋದು. ಸ್ಟೆಪ್ಸ್ ಅಂತ ಏನಿಲ್ವಲ್ಲ, ವಾಕ್ ಮಾಡ್ಕೊಂಡು ಹೋಗ್ಬೋದಲ್ಲ, ಅದಕ್ಕೆ ಆರಾಮಾಗಿ ಹತ್ಕೊಂಡಂತೂ ಮೇಲಕ್ಕಂತೂ ಬಂದ್ವಿ. ರಿಯಲಿ ಮೇಲಕ್ಕೆ ಬಂದಮೇಲಂತೂ ಸಕ್ಕತ್ತಾಗಿತ್ತು ಲೊಕೇಶನ್ ಅಂತೂ. ನಮಗೆ ಮೇಲ್ಗಡೆಯಿಂದ ನೋಡಿದಾಗಂತೂ ಸಖತ್ತಾಗಿರುತ್ತೆ. ಮತ್ತು ಇದು ಈವ್ನಿಂಗ್ ಟೈಮಲ್ಲಿ, ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ನೋಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ನಾವು ಇಲ್ಲಿ ಬರೋ ಅಷ್ಟೊತ್ತಿಗೆ 11 o'clock 11:30 ಏನೋ ಆಗಿದೆ. ಬಟ್ ಈ ಟೈಮಲ್ಲಿ ನಮಗೆ ಬಿಸಿಲು ಇದೆ ಮತ್ತು ಬಿಸಿಲು ಹೊಡಿತಾ ಇದೆ. ಸೊ ನಮಗೆ ಫೋಟೋಸ್ಗೆ ವಿಡಿಯೋಸ್ಗೆಲ್ಲ ಕೂಡ ಅಷ್ಟೊಂದು ಚೆನ್ನಾಗಿ ಬರ್ತಾ ಇಲ್ಲ. ಬಟ್ ವ್ಯೂನ ಮಾತ್ರ ತುಂಬ ಚೆನ್ನಾಗಿ ನೋಡಿ ಎಂಜಾಯ್ ಮಾಡಿದ್ವಿ ನಾವು. ಇಲ್ಲಂತೂ ನಾವು ಒಂದು 1 hour ಅಂತೂ ಟೈಮ್ನ ಸ್ಪೆಂಡ್ ಮಾಡಿದ್ವಿ, ಸ್ವಲ್ಪ ಹತ್ತಕ್ಕೆ ಇಳಿಯೋಕ್ಕೆ, ಅಲ್ಲಿ ಕೂತ್ಕೊಳ್ಳೋಕ್ಕೆ, ಫೋಟೋಸ್ಗೆ ವಿಡಿಯೋಸ್ಗೆಲ್ಲ. ಇನ್ನು ಮತ್ತೆ ಇಳ್ಕೊಂಡು ಬರ್ತಾ ಇದ್ವಿ. ನಮ್ಮ ಹಸ್ಬೆಂಡ್ ನೋಡಿ ಮಕ್ಕಳನ್ನ ಎತ್ಕೊಂಡು ಬರ್ತಾ ಇದ್ದಾರೆ ಇಳ್ಕೊಂಡು. ಇವಾಗ ಮತ್ತೆ ಇಲ್ಲಿಂದ ಸ್ಟಾರ್ಟ್ ಆದ್ವಿ. ಎಲ್ಲಿಗಂದರೆ ಪಾಯಕರ ವಾಟರ್ ಫಾಲ್ಸ್ಗೆ. ಈ ವಾಟರ್ ಫಾಲ್ಸ್ ಅಂತೂ ಸಕ್ಕತ್ತಾಗಿತ್ತು ಫ್ರೆಂಡ್ಸ್, ರಿಯಲಿ ಸಕ್ಕತ್ತಾಗಿದೆ ಅಂದರೆ ಅಷ್ಟೊಂದು ಸಕ್ಕತ್ತಾಗಿದೆ. ಬನ್ನಿ ತೋರಿಸ್ತೀನಿ. ಸೊ ಇಲ್ಲಿಂದ ನಡ್ಕೊಂಡು ಹೋಗಬೇಕು, ಒಂದು 1/2 kilometer ಆಗುತ್ತೆ. ಬಟ್ 1/2 kilometerಗೆ ಆಟೋ ಎಲ್ಲ ಹೋಗುತ್ತೆ. ಪರ್ ಹೆಡ್ 20 ರೂಪೀಸ್ ಅಂತ ಹೇಳಿದ್ರು. ಇನ್ನೇನು ಬಿಡು, ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ವಾಕ್ ಮಾಡಿಕೊಂಡೇ ಬಂದ್ವಿ. ಅಷ್ಟೊಂದು ದೂರ ಏನು ಅಂತ ಅನಿಸ್ಲಿಲ್ಲ. ನೋಡಿ ಇಲ್ಲಿಂದ ನೋಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಸ್ಟೆಪ್ಸ್ ಎಲ್ಲ ಇಳ್ಕೊಂಡು ನಾವು ಕೆಳಗಡೆ ಹೋಗಬೇಕಾಗತ್ತೆ. ಇನ್ನು ಎಂಟ್ರೆನ್ಸಲ್ಲೇ ಮಕ್ಕಳಿಗೆಲ್ಲ ಪ್ಲೇ ಏರಿಯಾ ಇತ್ತು. ಸೊ ಇಲ್ಲಿ ಮಕ್ಕಳಿಗೆ ಆಟ ಆಡಿಸ್ತಾ ಇದ್ದೀನಿ. ಸೊ ಮಕ್ಕಳೆಲ್ಲ ಆಟ ಆಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ನ ತೊಗೊಂಡು ಮತ್ತು ಇವಾಗ ಫಾಲ್ಸ್ನ ನೋಡೋಕ್ಕೆ ಕೆಳಗಡೆ ಹೋಗ್ತಾ ಇದ್ದೀವಿ. ಕ್ಯಾಮ್ರಾಗೆಲ್ಲ ಮತ್ತು ಸಪ್ರೇಟ್ ಚಾರ್ಜ್ ಮಾಡ್ತಾರೆ, ಮೊಬೈಲ್ಗೇನು ಚಾರ್ಜ್ ಮಾಡಿಲ್ಲ.
ಬಟ್ ಪರ್ ಹೆಡ್ ಇಲ್ಲಿ ಎಷ್ಟು 60-70 ರುಪೀಸ್ ಏನೋ ಇದೆ ಫ್ರೆಂಡ್ಸ್. ಇನ್ನು ಇವಾಗ ಸ್ಟೆಪ್ಸ್ ಹತ್ಕೊಂಡು ಇಳ್ಕೊಂಡು ಹೋಗಬೇಕು. ಮತ್ತು ಇಳ್ಕೊಂಡು ಹೋಗೋದು ಓಕೆ, ಮತ್ತು ಹತ್ಕೊಂಬರ್ಬೇಕಲ್ಲ ಅದೇ ಸ್ವಲ್ಪ ಕಷ್ಟ. ಇಲ್ಲಂತೂ ಸಕ್ಕತ್ತಾಗಿದೆ, ಪ್ಲೇಸ್ ಅಂತೂ ಎಕ್ಸಲೆಂಟ್ ಆಗಿದೆ. ಫೋಟೋಸ್ಗೆ ವೀಡಿಯೋಸ್ಗಂತೂ ಸೂಪರ್ ಅಂತಲೇ ಹೇಳ್ಬೋದು. ನೋಡಿ ಫಾಲ್ಸ್ ಇಲ್ಲಿಂದನೇ ಸ್ಟಾರ್ಟ್ ಆಯಿತು. ಬಟ್ ನನಗೇನಂತ ಅನ್ನಿಸ್ತು ಇಲ್ಲಿಗೆ ಎಂಡೇನೋ ಅಂತ ಅಂದ್ಕೊಂಡೆ. ಬಟ್ ಇಲ್ಲಿಂದನೇ ಸ್ಲೋಪಾಗಿದೆ ಅದು ಪ್ಲೇಸ್. ಆ್ಯಕ್ಚುಲಿ ಫಾಲ್ಸ್ ಅನ್ನೋದು ಸ್ಲೋಪಾಗಿದೆ. ಇನ್ನು ಕೆಳಗಡೆ ಹೋಗ್ತಾ ನಮಗೆ ಫಾಲ್ಸ್ ಎಲ್ಲ ಜಾಸ್ತಿನೇ ಆಗುತ್ತೆ. ನೀರು ಫ್ಲೋಯಿಂಗ್ ಎಲ್ಲ ಜಾಸ್ತಿನೇ ಆಗುತ್ತೆ. ಬನ್ನಿ ಇನ್ನೂ ಕೆಳಗಡೆ ಹೋಗ್ತಾ ಇರೋಣ. ಮಕ್ಕಳು ಹಸ್ಬೆಂಡ್ ಎಲ್ಲ ಹೋಗ್ತಾ ಇದ್ದಾರೆ. ನಾನಂತೂ ಒಬ್ಬಳೇ ನಿಧಾನಕ್ಕೆ ಫೋಟೋಸ್ನ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ. ಕೊನೆಗೆ ಇಲ್ಲೊಂದು ರೀಲ್ಸ್ ಕೂಡ ಮಾಡಿಕೊಂಡೆ. ರೀಲ್ಸ್ ಅಂದರೆ ನನಗೇನೆಲ್ಲ ಜಾಸ್ತಿ ಡ್ಯಾನ್ಸ್ ಎಲ್ಲ ಬರೋದಿಲ್ವಲ್ಲ, ಹಾಗೆ ಜಸ್ಟ್ ವಾಕ್ ಮಾಡ್ಕೊಂಡು ಬರೋದು ಹೋಗೋದು ಆ ಥರ ರೀಲ್ಸ್ನ ಮಾಡಿಕೊಂಡೆ. ಈ ಪ್ಲೇಸ್ ಅಂತೂ ಸೂಪರಾಗಿದೆ ಅಂತಲೇ ಹೇಳ್ತೀನಿ. ಇನ್ ಕೇಸ್ ಯಾರಾದರೂ ಊಟಿಗೆ ಬಂದರೆ ಈ ಪ್ಲೇಸ್ನ ಮಾತ್ರ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಹೋಗಿ ಕಂಪಲ್ಸರಿ ನೋಡಿಕೊಂಡೇ ಬನ್ನಿ. ನಾವಿಷ್ಟು ದೂರ ಬಂದಿದ್ದೀವಿ ಅಂತಲೇ ಇನ್ನೇನು ಒಂದಿನಕ್ಕೆ ಬಂದು ಹೋಗೋದು ಅಂತ ಹೇಳಿ ನಾವಿನ್ನೂ ಎಕ್ಸ್ಟ್ರಾ 1-2 ದಿನ ರಜೆ ಹಾಕ್ಕೊಂಡು ಈ ಪ್ಲೇಸಸ್ನೆಲ್ಲ ಕವರ್ ಮಾಡ್ಕೊಳ್ಳೋಣ ಅಂತಲೇ ಬಂದಿದ್ದೀವಿ. ಹೇಗೋ ಬಂದಿದ್ದೀವಲ್ಲ ಆ ಥರ. ನಾವೆಲ್ಲೋದ್ರೂ ಕೂಡ ಎಲ್ಲಾದರೂ ಹೋದರೆ ನಿಯರ್ ಬೈ ಏನಾದರೂ ಪ್ಲೇಸಸ್ ಇದ್ದರೆ ಅಟ್ಲೀಸ್ಟ್ ನೋಡ್ಕೊಂಡು ಬಂದರೆ ಅಲ್ಲಿ ಹೋಗಿದ್ದು ಏನಾದರೂ ಫಂಕ್ಷನ್ ಇದ್ದರೆ ಹೋಗೋದು ಬರೋದು ಅಷ್ಟೇ ಅಲ್ಲ, ಆ ಪ್ಲೇಸಸ್ನ ಕವರ್ ಮಾಡಿದ್ರೆ ನಾವು ಅಟ್ಲೀಸ್ಟ್ ನೋಡಿದ್ದೀವಿ ಅನ್ನೋದು ಇದ್ದಿರುತ್ತೆ. ಬಟ್ ಅಷ್ಟು ದೂರ ಹೋಗಿರ್ತೀವಲ್ಲ, ಮತ್ತೆ ಅದನ್ನ ನೋಡೋಕ್ಕೆ ಇನ್ನೊಂದ್ಸತಿ ಹೋಗೋದಿಲ್ವಲ್ಲ ಆ ಥರ. ಮತ್ತು ಇನ್ನು ರಿಟರ್ನ್ ಅಂತೂ ಊಟಿಗೆ ಬಂದ್ವಿ. ಇನ್ನು ಮನೆಗಂತೂ ಬಂದುಬಿಟ್ಟು ಹೊರಗಡೆ ಹೋಟೆಲಲ್ಲಿ ಊಟ ಮಾಡಿದ್ವಿ. ಊಟ ಮಾಡಿ ಮತ್ತೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮಕ್ಕಳಿಗೆ ಹೆಂಗೋ 1-2-3 ಜೊತೆ ಬಟ್ಟೆಗಳು ತಂದಿದ್ದೆ. ಮತ್ತು ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂದರೆ ಊಟಿ ಲೇಕ್ಗೆ ಬಂದಿದ್ದೀವಿ. ಬೋಟ್ ಹೌಸ್ ಇದೆ ಇಲ್ಲಿ, ಅಂದರೆ ಬೋಟಲ್ಲಿ ಓಡಾಡ್ಬೋದು. ಬೋಟಲ್ಲಿ ಹೋಗೋಕ್ಕೆ ಒಂದು ರೌಂಡ್ಗೆ ಎಷ್ಟೋ ಜಾಸ್ತಿ ಇದೆ, 100-200 ಎಷ್ಟೋ ಇದೆ. ಅದು ಬಂದು ಊಟಿ ಲೇಕು. ಲೇಕ್ ಅದೇನು ವಾಟರ್ ಏನು ಫ್ಲೋ ಆಗೋದಿಲ್ವಲ್ಲ, ಅಂತ ಏನು ಇಷ್ಟ ಆಗಿಲ್ಲ. ತುಂಬ ದೂರನೂ ಡಿಸ್ಟೆನ್ಸ್ ಏನೂ ಇಲ್ಲ. ಅದಕ್ಕೋಸ್ಕರ ಇನ್ನು ಆ ಬೋಟಲ್ಲಿ ಏನು ಹೋಗೋದು ಬಿಡು ಅಂತ ಹೇಳಿ ಒಳಗಡೆ ಎಂಟ್ರೆನ್ಸ್ ನೋಡೋಕ್ಕೆ 25 ರುಪೀಸ್ ಪರ್ ಹೆಡ್ಡು. ಇನ್ನು 25 ರುಪೀಸ್ ಕೊಟ್ಟು ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಆದ್ವಿ. ಒಳಗಡೆ ಏನೇನಿದೆ ನೋಡೋಣ ಅಂತ ನೋಡಿದ್ವಿ. ಏನಂತ ನೋಡೋ ಅಂಥದ್ದು ಏನೂ ಇಲ್ಲ. ಇಲ್ಲಿ ಊಟಿ ಲೇಕ್ ಇದೆ. ಇಲ್ಲಿ ನೋಡೋಕ್ಕೆ ಸ್ವಲ್ಪ ಇದಿದೆ. ನಮಗೆ ನಾರ್ಮಲಾಗಿ ಬ್ಯಾಂಗ್ಳೂರಲ್ಲೆಲ್ಲ ಇರುತ್ತಲ್ವ, ಲೇಕ್ ಇರೋ ಕಡೆ ಸ್ವಲ್ಪ ನೋಡೋಕ್ಕೆ ಪ್ಲೇಸಸ್ಸು. ಅದೇ ಥರನೇ ಇದೆ, ಏನಂತ ಡಿಫ್ರೆನ್ಸ್ ಅನಿಸಿಲ್ಲ. ಮಕ್ಕಳಿಗೆ ಸ್ವಲ್ಪ ಬೋಟಲ್ಲಿ ಕೂರಿಸ್ಬಿಟ್ಟು ಫೋಟೋಸ್ನ ತಗೊಂಡ್ವಿ. ಮತ್ತು ಇನ್ನು ಊಟಿ ಲೇಕ್ನೆಲ್ಲ ವಿಡಿಯೋನ ಮಾಡಿಕೊಂಡು ಫೋಟೋಸ್ ಎಲ್ಲ ತಗೊಂಡು ಹಂಗೆ ವಾಕ್ ಮಾಡಿಕೊಂಡು ವೆದರ್ನ ಎಂಜಾಯ್ ಮಾಡಿಕೊಂಡು ಇನ್ನು ಈ ಕಡೆ ಅಂತೂ ಬಂದ್ವಿ. ಬೋಟ್ಸ್ ಅಂತೂ ನೋಡಿ ಎಷ್ಟೊಂದು ಬೋಟ್ಸ್ ಇದೆ. ಬಟ್ ಪ್ರೈಸ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು ಅಂತ ಅನಿಸ್ತು. ಬೀಚಲ್ಲೇ ಇರಲ್ಲ, ಅಷ್ಟೊಂದು ಪ್ರೈಸ್ ಇಟ್ಟಿದ್ದಾರೆ ಇಲ್ಲಂತೂ. ಇನ್ನೇಗೋ 25 ರೂಪಾಯಿ ಕೊಟ್ಟು ಒಳಗಡೆ ಎಂಟ್ರಿ ಆಗಿದ್ದೀವಲ್ಲ, ಬನ್ನಿ ಏನೇನಿದೆ ನೋಡೋಣ ಅಂತ ಹೇಳಿ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ನಮಗೆ ಮೇಲ್ಗಡೆಯಿಂದ ನೋಡಿದಾಗ ನಮಗೆ ಲೇಕ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಫೋಟೋಸ್ಗೆ ವೀಡಿಯೋಸ್ಗೆ ಒಳ್ಳೆ ಪಾಯಿಂಟ್ ಇಲ್ಲಿ. ಮತ್ತು ಇಲ್ಲಿ ಈಗಲ್ದು ಇದಿರುತ್ತಲ್ಲ ವಿಂಗ್ಸ್, ಅದನ್ನು ಹಾಕಿದ್ದಾರೆ. ಇಲ್ಲಿ ಮಕ್ಕಳಿಗೆ ಫೋಟೋಸ್ನ ತೆಗಿತಾ ಇದ್ದೀನಿ, ಫೋಟೋಸ್ ವೀಡಿಯೋಸ್. ಮತ್ತು ಇನ್ನೊಂದು ಕಡೆ ಬಟರ್ಫ್ಲೈ ಕೂಡ ಇಟ್ಟಿದ್ರು. ಬಟರ್ಫ್ಲೈದು ಕೂಡ ಫೋಟೋಸ್ನ ವೀಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡಿದ್ರು. ನೋಡಿ ನನ್ನ ಮಕ್ಳಿಗೋಸ್ಕರ ಮತ್ತು ಇವತ್ತು ಸೆಕೆಂಡ್ ಡ್ರೆಸ್ ಆಯ್ತು ಇವತ್ತು. ಅವ್ರಿಗೆ ಒಳ್ಳೆ ಫೋಟೋಸ್ ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿ ಡ್ರೆಸ್ನ ಚೇಂಜ್ ಮಾಡಿಕೊಂಡೇ ಬಂದ್ವಿ. ಮತ್ತು ಇನ್ನು ಇಲ್ಲಿ ಟಾಯ್ ಟ್ರೈನ್ ಕೂಡ ಇದೆ ನಮಗೆ, ಮಿನಿ ಟಾಯ್ ಟ್ರೈನ್ ಅಂತ ಹೇಳ್ತಾರೆ. ಜಸ್ಟ್ ಒಂದು 10 ಮಿನಿಟ್ಸಲ್ಲಿ 1-2-3 ರೌಂಡ್ ಕರ್ಕೊಂಬರ್ತಾರೆ. ಅದಕ್ಕೆ ಎಷ್ಟು 40 ರುಪೀಸ್ ಪರ್ ಹೆಡ್ ಏನೋ ಇದೆ ಟಿಕೆಟು. ಅದನ್ನೇನು ಹತ್ತೋದು ಬಿಡು ಅಂತ ಹೇಳಿಬಿಟ್ಟು ನಾವಂತೂ ಟಾಯ್ ಟ್ರೈನ್ ಏನು ಹತ್ತಕ್ಕೆ ಹೋಗಿಲ್ಲ. ತೋರಿಸ್ತೀನಿ ಹೇಗಿದೆ ಅಂತ. ನೋಡಿದ್ಲಿ ಹಾರರ್ ಹೌಸ್ ಅಂತ ಹೇಳಿಬಿಟ್ಟು ನಮಗೆ 3Dಯಲ್ಲಿ ಹಾರರ್ ಹೌಸ್ನ ಇದು ತೋರಿಸ್ತಾರಂತೆ, ಹಾರರ್ ಮೂವಿನ. ಬೇಕಿದ್ದರೆ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು. ಇನ್ನು ಇಲ್ಲಿಂದನೇ ನಡ್ಕೊಂಡು ಹೋಗೋದು ವೇ ಟು ಟಾಯ್ ಟ್ರೈನ್. ಊಟಿ ಬೋಟ್ ಹೌಸ್ ಅಂತ ಇದೆ, ಮತ್ತು ಟಾಯ್ ಟ್ರೈನ್ ಕೂಡ ಇಲ್ಲೇ ಸಿಗುತ್ತೆ. ಬನ್ನಿ ಟಾಯ್ ಟ್ರೈನ್ ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ ಏನೋ ಗೇಮ್ಸ್ ಕೂಡ ಇಟ್ಟಿದ್ದಾರೆ. ಇದೆ ಟಾಯ್ ಟ್ರೈನ್ ಸ್ಟೇಷನು. ಮಿನಿ ಸ್ಟೇಷನು ಸಕ್ಕತ್ತಾಗಿದೆ ಅಲ್ವಾ. ಇಲ್ಲಿ ಬಂದ್ವಿ, ಟಿಕೆಟ್ ಎಷ್ಟು ಅಂತ ಕೇಳಿದ್ವಿ.
40ನೋ 50ನೋ ಹೇಳಿದ್ರು. ಬಟ್ ಒಳಗಡೆ ಮಕ್ಕಳು ಕೂರಕ್ಕಂತ ಹೋದ್ರು, ಒಂದು ಫೋಟೋ ತಗೊಳ್ಳೋಕೆ ನೋ ಅಂತ ಹೇಳ್ತಿದ್ದಾರೆ ಅಲ್ಲಿ. ಅಂದರೆ ಹತ್ತೋರಿದ್ರೆ ಮಾತ್ರನೇ ಹೋಗಬೇಕು, ಇಲ್ಲ ಅಂತಂದರೆ ಬೇಡ ಅಂತ ಅವರು. ಸರಿ ಬಿಡು ಅಂತ ಹೇಳಿಬಿಟ್ಟು ಸುಮ್ಮನೆ ಆದ್ವಿ. ಮತ್ತು ಇದು ಊಟಿ ಟಾಯ್ ಟ್ರೈನ್ ಅಂತ ಇರುತ್ತಲ್ಲ, ಇದು ಮಿನಿ ಇನ್ನೊಂದು ಬಿಗ್ದು. ಸೊ ಅದಕ್ಕೆ ಹೋಗೋದಾ ಬೇಡ ಅಂತ ಯೋಚನೆ ಮಾಡಿಕೊಂಡು ಅಲ್ಲೇ ಟೈಮ್ ವೇಸ್ಟ್ ಆಗೋಯಿತು. ಬಟ್ 4 o'clock ಇದೆ ಅಂತ ಹೇಳಿದ್ರು. ಬಟ್ ನಾವಿಲ್ಲಿ ಆಲ್ರೆಡಿ 3 o'clock ಆಗಿದೆ. ಇನ್ನು ವಿತಿನ್ ಹಾಫ್ ಆನ್ ಅವರಲ್ಲಿ ಅಲ್ಲಿ ಸ್ಟೇಷನ್ಗೆ ರೀಚ್ ಆಗಿ ಮತ್ತೆ ಟಾಯ್ ಟ್ರೈನ್ಗೆ ಹೋಗೋದು ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾವಿಲ್ಲಿ ಬೊಟಾನಿಕಲ್ ಇದು ಪಾರ್ಕ್ ಇದೆ ಅಲ್ವಾ, ಸೊ ಇದಕ್ಕೆ ಬಂದಿದ್ದೀವಿ ಇವಾಗ. ಇದು ಬಂದು 80 rupees ಎಂಟ್ರೆನ್ಸ್ ಟಿಕೆಟು. ಸೊ ಒಳಗಡೆ ಹೋಗ್ತಾ ಇದ್ದೀವಿ. ಬಟ್ ಪಾರ್ಕ್ ಅಂತೂ ತುಂಬ ದೊಡ್ಡದಾಗಿದೆ, ಸಕ್ಕತ್ತಾಗಿದೆ. ನಮಗೆ ಒಳ್ಳೆ ಲಾಲ್ಬಾಗ್ ನೋಡ್ದಂಗೆ ಆಗತ್ತೆ. ಬಟ್ ಸ್ವಲ್ಪ ಡಿಫ್ರೆಂಟಾಗಿದೆ ಅಷ್ಟೇ. ಲಾಲ್ಬಾಗ್ಗಿಂತ ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿದೆ, ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ ಅಂತಲೇ ಅನಿಸುತ್ತೆ. ಬಟ್ ಸಕ್ಕತ್ತಾಗಿದೆ, ನನಗಂತೂ ಒಂಥರ ಇಷ್ಟನೇ ಆಯಿತು. ಇವಾಗ ಇಲ್ಲಿಂದ ಬನ್ನಿ ನೋಡ್ಕೊಂಡು ಹೋಗೋಣ. ಈ ಪಾರ್ಕ್ ಎಲ್ಲ ಸಕ್ಕತ್ತಾಗಿದೆ, ನಡ್ಕೊಂಡು ಹೋಗ್ತಾನೇ ಇದ್ದೀವಿ. ಬಟ್ ಇಲ್ಲೇ ಒಂದು 2 hours 3 hours ಟೈಮ್ನ ಸ್ಪೆಂಡ್ ಮಾಡಿದ್ವಿ. ವಾಕ್ ಮಾಡೋ ಪೇಷನ್ಸ್ ಕೂಡ ಇಲ್ಲ, ಬಟ್ ಹಂಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಟಯರ್ಡ್ ಆಗಿಬಿಟ್ಟಿದ್ದೀವಿ ಇವತ್ತಂತೂ. ಅರೌಂಡ್ 4 to 5 ಪ್ಲೇಸಸ್ನಂತೂ ಕವರ್ ಮಾಡಿದ್ವಿ. ಓಕೆ, ಎನಿವೇ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ತುಂಬಾ ಆಯಿತು. ಏನಂತ ಬೇಜಾರೇನೋ ಅಂತ ಅನಿಸ್ಲಿಲ್ಲ. ರಿಯಲಿ ಫ್ರೆಂಡ್ಸ್ ಜೊತೆ ಅಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಫ್ರೆಂಡ್ಸ್ ಫ್ಯಾಮ್ಲೀಸ್ ಈ ಥರ ಬಂದರೆ ತುಂಬಾ ಎಂಜಾಯ್ ಮಾಡ್ಬೋದಲ್ವ, ಹಾಗೆ. ಸೊ ನಮಗೂ ಕೂಡ ತುಂಬಾ ಖುಷಿ ಆಯಿತು. ಆ್ಯಂಡ್ ಒಂದು ಮದುವೆನ ನೋಡ್ದಂಗೆ ಆಯಿತು. ಆ ಮದುವೆ ವಿಡಿಯೋ ಯಾಕೆ ಹಾಕಿಲ್ಲ ಅಂತ ಯಾರಾದರೂ ಕೇಳ್ತಾರಂತೆ, ಇವಾಗ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಅವ್ರದ್ದು ಲವ್ ಕಮ್ ರಿಸೆಪ್ಷನ್ ಮಾಡಿದ್ದಲ್ವ, ಸೊ ದಟ್ ಅವರೇನೋ ವೀಡಿಯೋಸ್ ಎಲ್ಲ ತೊಗೋಬೇಡ ಅಂತ ಹೇಳಿದ್ರು, ಹಾಗಾಗಿ ತೊಗೊಂಡಿಲ್ಲ ಅಷ್ಟೇ. ಬಟ್ ಉದ್ದೇಶ ಏನೂ ಇಲ್ಲ. ಸೊ ದಟ್ ಅವ್ರದ್ದು ಹೇಗೋ ಲವ್ ಮ್ಯಾರೇಜ್ ಅಲ್ವಾ, ಸೊ ರಿಸೆಪ್ಷನ್ ಮಾಡ್ಕೊಂಡಿದ್ದಾರೆ. ಬಟ್ ಸೋಷಿಯಲ್ ಮೀಡಿಯಾಗೆಲ್ಲ ಬೇಡ ಅಂತಲೇ ಹೇಳಿದ್ರು. ಸರಿ ಬಿಡು ಯಾಕೆ ಅಂತ ಹೇಳಿಬಿಟ್ಟು ಇನ್ನು ನಾನಂತೂ ಸೋಷಿಯಲ್ ಮೀಡಿಯಾಗೆ ಹಾಕಕ್ಕೆ ಹೋಗಿಲ್ಲ ಅಷ್ಟೇ. ಈವನ್ ಅಲ್ಲಿ ನಾನು ತೊಗೊಂಡಿರೋ ಫೋಟೋಸ್ ವೀಡಿಯೋಸ್ ಕೂಡ ನಾನು ಯಾವುದೂ ಕೂಡ ಹಾಕೇ ಇಲ್ಲ. ಅಂದರೆ ಅಷ್ಟು ಗ್ರ್ಯಾಂಡಾಗಲ್ಲ, ಅವರು ಸಿಂಪಲಾಗೇ ಮಾಡಿದ್ರು. ಬಟ್ ಅವ್ರು ತುಂಬಾ ಫೋರ್ಸ್ ಮಾಡ್ತಾಯಿದ್ರು ಬನ್ನಿ ಅಂತ, ಅದಕ್ಕೋಸ್ಕರ ನಾವು ಬಂದಿದ್ವಿ. ಆ್ಯಂಡ್ ಹೇಗೋ ಫ್ರೆಂಡ್ಸ್ ಕಾರಲ್ಲಲ್ವಾ ಅಂತ ಹೇಳಿ ಬಂದ್ವಿ. ಮತ್ತು ಇನ್ನು ಬಂದಮೇಲೆ ಈ ಪ್ಲೇಸಸ್ ಎಲ್ಲ ನೋಡ್ಕೊಂಡು ಹೋಗಿಲ್ಲ ಅಂದರೆ ಹೇಗೆ ಹೇಳಿ, ಅದಕ್ಕೋಸ್ಕರ ಇನ್ನು ಈ ಪ್ಲೇಸಸ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿ 1 or 2 days ನಾವು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಇಲ್ಲಿ ಬೊಟಾನಿಕಲ್ ಪಾರ್ಕಲ್ಲಂತೂ ಸಕ್ಕತ್ತಾಗಿದೆ. ಫ್ಲವರ್ಸ್ ಅಂತೂ ಡಿಫ್ರೆಂಟ್ ಫ್ಲವರ್ಸ್ ಎಲ್ಲ ಇತ್ತು. ಎಲ್ಲ ಫ್ಲವರ್ಸ್ನ ನೋಡಿಕೊಂಡು ಇನ್ನು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಂತೂ ಟ್ರೀಸ್ ಒಂಥರ ಟೆಡ್ಡಿ ಬೇರ್ ಥರ ಎಷ್ಟು ಚೆನ್ನಾಗಿ ಬೆಳೆಸಿ ಕಟ್ ಮಾಡಿದ್ದಾರೆ ನೋಡಿ, ಶೇಪು ರಿಯಲಿ ಸೂಪರ್ ಆಗಿದೆ. ಪಾರ್ಕ್ ಅಂತೂ ಇನ್ನು ಎಷ್ಟು ವಾಕ್ ಮಾಡ್ಕೊಂಡು ಹೋಗ್ತಾ ಇನ್ನು ಬರ್ತಾನೆ ಇದೆ, ಇನ್ನು ಎಷ್ಟು ದೂರ ಇದೆ ಅಂತ ಅನಿಸ್ಬಿಡ್ತು. ಪಾರ್ಕಲ್ಲಿ ಓಡಾಡಿ ಎಲ್ಲ ನೋಡಬೇಕು ಅಂತಂದರೆ ನಮಗೆ ಟೈಮ್ ಕೂಡ ಚೆನ್ನಾಗಿರ್ಬೇಕು. ಲೈಕ್ ಮಾರ್ನಿಂಗು ಈವ್ನಿಂಗ್ ಆದ್ರೇ ಟೈಮ್ ಚೆನ್ನಾಗಿರುತ್ತೆ. ಅಂದರೆ ಸೊ ವೆದರ್ ಚೆನ್ನಾಗಿರುತ್ತಲ್ಲ, ಸೊ ಆ ಟೈಮಲ್ಲಿ ಆರಾಮಾಗಿ ನಾವು ಓಡಾಡ್ಬೋದು. ಮಧ್ಯಾಹ್ನ ಟೈಮಲ್ಲಿ ನಮಗೆ ಓಡಾಡೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಒಂದು 4 to 5 o'clock ಟೈಮಲ್ಲೇ ಬಂದಿದ್ದೀವಿ. ತೀರಾ ಬಿಸಿಲಿದೆ ಅಂತ ಏನೂ ಅನಿಸ್ತಾ ಇಲ್ಲ, ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಎನರ್ಜಿ ಕೂಡ ಇರಬೇಕಲ್ಲ ವಾಕ್ ಮಾಡೋಕ್ಕೆ. ಆ್ಯಂಡ್ ಪಾರ್ಕಲ್ಲಿ ಹೋದಾಗ ನಮಗೆ ಏನಾದರೂ ತಿನ್ನೋಕ್ಕೆ ಅದು ಇದು ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಲೋಟಸ್ ಫ್ಲವರ್ಸ್ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಲೋಟಸ್ ಫ್ಲವರ್ಸೇ 100%. ಬಟ್ ಫ್ಲವರ್ಸ್ ಅಂತೂ ಎಲ್ಲಿ ಕಾಣಿಸ್ಲೇ ಇಲ್ಲ ಒಂದು ಕೂಡ. ಇನ್ನು ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತೆ ಇಲ್ಲಿ ಬಂದು ಇಂಡಿಯಾ ಮ್ಯಾಪ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ಇಂಡಿಯಾ ಮ್ಯಾಪು. ಬನ್ನಿ ನೋಡೋಣ. ಹೆಂಗೆ ನಮ್ಮ ದೇಶ ನಮಗೆ ಹೆಮ್ಮೆ ಅಲ್ವಾ. ಇಲ್ಲಿ ಒಂದೊಂದು ಸ್ಟೇಟ್ಗೆ ಡಿಫ್ರೆಂಟ್ ಕಲರ್ ಪ್ಲ್ಯಾಂಟ್ನ ಅವರು ಇದು ಮಾಡಿರೋದು. ಮತ್ತು ಅದು ಲೈನ್ ಇರುತ್ತಲ್ಲ ಬಾರ್ಡರ್ಸ್ಗೆ ನೋಡಿ, ಗ್ರೀನ್ ಕಲರು ಎಷ್ಟು ಸಕ್ಕತ್ತಾಗಿ ಇದೆ ಅಲ್ವಾ. ರಿಯಲಿ ನೋಡೋಕೆ ಒಂಥರ ಸೂಪರ್ ಆಗಿದೆ. ಮತ್ತು ಆ ಸ್ಟೇಟ್ ನೇಮ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಚಿಕ್ಕದಾಗಿ ಬೋರ್ಡ್ ಥರ ಇಟ್ಟಿದ್ದಾರೆ. ರಿಯಲಿ ತುಂಬಾ ಚೆನ್ನಾಗಿದೆ. ಇನ್ನು ಅಲ್ಲಿ ಫೋಟೋಸ್ನ ವಿಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಂಡು ಇನ್ನು ಮೇಲಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಮೇಲೆ ಹೋಗ್ಬೇಕಂದ್ರೆ ಹಿಂಗೆ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಹೋಗ್ತಾ ಇರಬೇಕು. ಹಂಗೆ ಹೋಗ್ತಾ ಸುಸ್ತೇ ಆಗೋಯ್ತು. ಇನ್ನು ಫೋಟೋಸ್ಗೆ ವೀಡಿಯೋಸ್ ತಗೊಳ್ಳೋ ಪೇಷನ್ಸ್ ಕೂಡ ಇರಲಿಲ್ಲ. ಬಟ್ ಇಲ್ಲಿ ಈ ಪಾರ್ಕ್ ವೀಡಿಯೋ ಆದರೂ ತೆಗಿಯೋಣ ಅಂತ ಹೇಳಿಬಿಟ್ಟು ಅಲ್ಲಲ್ಲಿ ನಾನಂತೂ ವೀಡಿಯೋ ಕ್ಲಿಪ್ಸ್ನ ತೊಗೊಂಡಿದ್ದೀವಿ. ನಮ್ಮ ಹಸ್ಬೆಂಡು ಮಕ್ಕಳೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ. ನನಗಂತೂ ರಿಯಲಿ ಎನರ್ಜಿನೇ ಇಲ್ಲ. ಬಟ್ ನಾನು ವೀಡಿಯೋಗೋಸ್ಕರ ಹಂಗೆ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಊಟಿ ಸರೌಂಡಿಂಗಲ್ಲಿ ಇರೋರಿಗೆ ಈ ಪ್ಲೇಸಸ್ ಎಲ್ಲ ಬೋರ್ ಆಗಿರುತ್ತೆ. ಅಂದರೆ ಅದರ್ ಸ್ಟೇಟ್ ಅವ್ರಿಗೆ ಒಂಥರ ಖುಷಿ ಅಷ್ಟೇ. ಅವ್ರವ್ರ ಸ್ಟೇಟ್ ಅವ್ರಿಗೆ ಅವ್ರವ್ರ ಪ್ಲೇಸಸ್ ಎಲ್ಲನೂ
ಬೋರ್ ಅಂತಲೇ ಅನಿಸುತ್ತೆ ಅಲ್ವಾ, ಹಾಗೆ. ಮತ್ತು ವೆದರ್ ಹೇಗಿದೆ ಅಂತಂದರೆ ಭಯಂಕರ ಕೋಲ್ಡ್ ಇದೆ ಫ್ರೆಂಡ್ಸ್, ರಿಯಲಿ ಊಟಿ ಅಂತೂ. ಬಟ್ ಮಸ್ಟ್ ವಿಸಿಟ್ ಅಂದರೆ ಯಾವ ಮಂತಲ್ಲಿ ಅಂತಂದರೆ ನಾವು ನವಂಬರ್, ಡಿಸೆಂಬರ್, ಜಾನ್ವರಿ ಅಂತಲೇ ಹೇಳ್ಬೋದು. ಬಟ್ ನಾವು ಫೆಬ್ರವರಿ ಸ್ಟಾರ್ಟಿಂಗಲ್ಲಿ ಬಂದಿದ್ದೀವಲ್ಲ, ಓಕೆ, ಏನಂತ ಡಿಫ್ರೆನ್ಸ್ ಏನಿಲ್ಲ, ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ. ಫಾಗ್ ಕೂಡ ತುಂಬಾ ಚೆನ್ನಾಗಿದೆ. ಬಟ್ ವೆದರ್ ಕಂಡೀಷನ್ನೇ ತುಂಬ ಕೋಲ್ಡಾಗಿದೆ. ಆ್ಯಕ್ಚುಲಿ ನಾನೇನು ಅಂದ್ಕೊಂಡೆ, ಇನ್ನು ಫೆಬ್ರವರಿ ಸ್ಟಾರ್ಟಿಂಗ್ ಅಲ್ವಾ, ಸೊ ಏನೂ ಅಂಥ ಕೋಲ್ಡ್ ಏನೂ ಇರಲ್ಲ, ಸ್ವೆಟರ್ಸ್ ಎಲ್ಲ ಏನೂ ಬೇಡ ಅಂತ ಹೇಳ್ತಾ ಇದ್ದೆ ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು, ನೀನು ಸುಮ್ಮನೆ ಮಾತಾಡ್ದಂಗೆ ಮಕ್ಳದೆಲ್ಲ ಇರುತ್ತಲ್ಲ 1-2 ಸ್ವೆಟರ್ಸು, ಸೊ 1-2 ಸ್ವೆಟರ್ಸ್ ಇದ್ರೂ ಎಷ್ಟಿದ್ರೆ ಎಲ್ಲನೂ ಪ್ಯಾಕ್ ಮಾಡ್ಕೊಂಬಿಡು, ಅಲ್ಲಿ ವೆದರ್ ಕೋಲ್ಡ್ ಆಗಿರುತ್ತೆ, ತುಂಬ ಚಿಲ್ಡಾಗಿ ಇರುತ್ತೆ ಅಂತಲೇ ಹೇಳಿದ್ರು. ಇನ್ನು ನಾನು, ನಿನಗೇನು ಕಷ್ಟ, ಕಾರಲ್ಲಿ ಹೋಗೋದು ತಾನೇ, ಎಲ್ಲನೂ ಪ್ಯಾಕ್ ಮಾಡು ಅಂದರು. ಸೊ ಹಾಗಾಗಿ ನಾನಂತೂ ಎಲ್ಲನೂ ಪ್ಯಾಕ್ ಮಾಡ್ಕೊಂಡೇ ತೊಗೊಂಬಂದೆ. ಸೊ ಇಲ್ಲಿ ಬಂದಮೇಲೆ ಅನಿಸ್ತು, ರಿಯಲಿ ನಾವೇನಾದರೂ ಸ್ವೆಟರ್ಸ್ ಬಂದಿರಲಿಲ್ಲ ಅಂದರೆ ರಿಯಲಿ ಸಖತ್ ಕಷ್ಟ ಆಗಿರೋದು. ಈವನ್ ನೈಟ್ ಮಲಗಬೇಕಾದ್ರೂ ಕೂಡ ಸ್ವೆಟರ್ಸ್ ಹಾಕ್ಕೊಂಡೇ ಮಲ್ಕೊಂಡಿದ್ದೀವಿ, ಅಂಥ ಚಳಿ ಆಯಿತು. ಅದು ನಾವಿದ್ದಿದ್ದ ಮನೇಲಂತೂ ಇನ್ನೂ ಚಳಿ ಅಂದರೆ ಚಳಿ. ವಾಟರ್ ಅಂತೂ ರಿಯಲಿ ಫ್ರೀಸ್ ವಾಟರೇ ಫ್ರೆಂಡ್ಸ್, ಯಾವ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ಮುಟ್ಟಿದ್ರೂ ಫ್ರೀಸ್ ವಾಟರೇ. ಬಟ್ ನಮ್ಮ ಮಕ್ಕಳೆಲ್ಲ ಮಧ್ಯಾಹ್ನ ಟೈಮಲ್ಲೆಲ್ಲ ತಣ್ಣೀರಲ್ಲೇ ಸ್ನಾನ ಮಾಡಿಬಿಟ್ಟಿದ್ದಾರೆ, ಒಂಥರ ಖುಷಿ ಆಗಿಬಿಟ್ಟಿದೆ ಅವ್ರಿಗೆ, ಒಂಥರ ಚಿಲ್ಲೆಡ್ ವಾಟರಲ್ಲಿ. ಮತ್ತು ಮಾರ್ನಿಂಗ್ ಈವ್ನಿಂಗ್ ಅಂತೂ ಭಯಂಕರ ಕೋಲ್ಡು, ಚಳಿ ಅಂದರೆ ಅಷ್ಟು ಭಯಂಕರ ಚಳಿ. ನಮಗೀಗ ನವಂಬರಲ್ಲಿ, ಡಿಸೆಂಬರಲ್ಲಿ ಮಾರ್ನಿಂಗ್ ಟೈಮು ಎಷ್ಟಿರುತ್ತೋ, ಸೊ ಅಲ್ಲಂತೂ ಅಷ್ಟು, ಅದಕ್ಕಿಂತ ಇನ್ನೂ ಜಾಸ್ತಿನೇ ಇರುತ್ತೆ ಫ್ರೆಂಡ್ಸ್. ಮಾರ್ನಿಂಗ್ ಈವ್ನಿಂಗು ಟೆಂಪರೇಚರ್ ಎಷ್ಟಿತ್ತು ಅಂತ ಅದೊಂದು ಚೆಕ್ ಮಾಡಬೇಕಿತ್ತು, ಅದೊಂದು ಮರ್ತೋಗ್ಬಿಟ್ಟೆ. ಅದಕ್ಕೋಸ್ಕರ ಎಕ್ಸಾಕ್ಟಾಗಿ ಎಷ್ಟಿರುತ್ತೆ ಅಂತ ನಾನು ಹೇಳೋಕ್ಕಾಗ್ತಾ ಇಲ್ಲ. ಇಲ್ಲಂತೂ ನಮ್ಮ ಮಕ್ಕಳು, ಹಸ್ಬೆಂಡು ಫುಲ್ಲು ಪಲ್ಟಿ ಹೊಡಿತಾ ಇದ್ದಾರೆ. ನಾನು ಅದೆಲ್ಲ ನೋಡ್ಕೊಂಡು ಅಲ್ಲಿ ಆರಾಮಾಗಿ ಇನ್ನೊಂದು ಕಡೆ ಕೂತ್ಕೊಂಡಿದ್ದೀನಿ. ಸೊ ನಾನು ಜಾಸ್ತಿ ನೋಡಿಲ್ಲ ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಮೊಬೈಲ್ ಇಸ್ಕೊಂಡು ಎಲ್ಲ ಫುಲ್ ವೀಡಿಯೋಸ್ ಎಲ್ಲ ತೊಗೊಂಡಿದ್ದಾರೆ. ಸೊ ಅವಾಗ ಅನ್ನಿಸ್ತು ಏನು ಫುಲ್ ಎಂಜಾಯ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ನಾನು ಇನ್ನೂ ಮುಂದೆ ಬಂದುಬಿಟ್ಟೆ, ಇನ್ನೂ ಏನೇನಿದೆ ನೋಡೋದು ಅಂತ ಹೇಳ್ಬಿಟ್ಟು. ಇಲ್ಲಿ ನಮ್ಮ ಹಸ್ಬೆಂಡು, ಅವ್ರ ಮಕ್ಕಳು ಇಬ್ಬರು 3 ಜನನು ಎಲ್ಲ ಪಲ್ಟಿ ಹೊಡಿತಾ ಇದ್ದಾರೆ ನೋಡಿ. ಈ ರೇಂಜಲ್ಲಿ ಪಲ್ಟಿ ಹೊಡಿತಾ ಇದ್ದಾರೆ ಅಂತ ನಾನಂತೂ ನೋಡಲೇ ಇಲ್ಲ. ನಾನಂತೂ ವೀಡಿಯೋಸ್ ನೋಡಿದ್ಮೇಲೆ ಫುಲ್ ಖುಷಿ ಪಟ್ಬಿಟ್ಟೆ. ನಾನಂತೂ ನಮ್ಮ ಹಸ್ಬೆಂಡ್ ಮಕ್ಕಳು 3 ಜನ ಸೇರಿಬಿಟ್ರೆ ಫುಲ್ಲು ಸಖತ್ ಎಂಜಾಯ್ ಮಾಡ್ತಾರೆ. ನಮ್ಮ ಹಸ್ಬೆಂಡ್ ಈವನ್ ಅವ್ರ ಜೊತೆ ಸೇರಿಕೊಂಡು ಅವರು ಒಂದು ಮಗು ಆಗೋಗಿರ್ತಾರೆ. 3 ಜನ ಅಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾರೆ. ಎಲ್ಲಾದರೂ ಆಚೆ ಹೋಗ್ಬಿಟ್ರೆ ನನ್ನನ್ನಂತೂ ಬಿಟ್ಬಿಡ್ತಾರೆ. ಅವರು 3 ಜನ ಒಂದಾಗಿರ್ತಾರೆ. ಸೊ ನನಗೂ ಅದೇ ಬೇಕಾಗಿರೋದು. ನೋಡಿ ಸಾಕಾಗಿರುತ್ತಲ್ವ ನನಗೆ. ಸೊ ಹಾಗಾಗಿ ನನಗೂ ಅದೇ ಬೇಕು, ಫ್ರೀಡಮಾಗಿ ಬಿಡಿ ಅಂತ ಹೇಳ್ತೀನಿ. ಸೊ ಹೀಗೆ ಅಂದರೆ ಹೆಣ್ಮಕ್ಳಿಗೆ, ಗರ್ಲ್ಸ್ಗೆ, ಅಪ್ಪಗೆ ಬಾಂಡಿಂಗ್ ಕೂಡ ಅದೇ ಥರ ಇರುತ್ತಲ್ಲ, ಹಾಗೆ ಇನ್ನು ಟೈಮ್ ಇತ್ತು. ಊಟಿಯಲ್ಲಿ 1-2 ರೌಂಡ್ ಹೋಗೋಣ ಅಂತ ಹೇಳ್ಬಿಟ್ಟು ಹಂಗೆ ಹೋಗ್ತಾ ಇದ್ವಿ. ಸೊ ನಮಗೆ ಟೀ ಗಾರ್ಡನ್ ಕಾಣಿಸ್ತು. ಇಲ್ಲಂತೂ ಸಕ್ಕದಾಗಿದೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡ್ವಿ. ಅಂದರೆ ಟೀ ಗಾರ್ಡನಲ್ಲಿ ಸೂಪರಾಗಿ ಬರುತ್ತಲ್ಲ ಫೋಟೋಸ್ ವೀಡಿಯೋಸ್, ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನು ಊಟಿ ಸೆಕೆಂಡ್ ಡೇ ವ್ಲಾಗ್ ಅಂತೂ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.